ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲೇಜಿಂಗ್ ವೀರು ವೀರೇಶ್. ಸ್ನೇಹಿತರೆ, ನಿಮಗೆಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ನಾನಿವತ್ತೊಂದು ಪವಿತ್ರ ಪುಣ್ಯಕ್ಷೇತ್ರವಾದ ಕೋಲಾರ ಜಿಲ್ಲೆಯಲ್ಲಿ ಬರುವಂಥ ಕೋಟಿಲಿಂಗೇಶ್ವರ ದೇವಸ್ಥಾನದ ತಾಣದಲ್ಲಿದ್ದೀನಿ. ಕೋಟಿಲಿಂಗೇಶ್ವರ ದೇವಸ್ಥಾನ ಕಮ್ಮಸಂದ್ರ ಅನ್ನುವಂಥದ್ದು ಗ್ರಾಮದಲ್ಲಿ ಬರುತ್ತೆ. ಈ ಒಂದು ಕೋಟಿಲಿಂಗೇಶ್ವರ ಅಥವಾ ಕಮ್ಮಸಂದ್ರಕ್ಕೆ ಹೇಗೆ ರೀಚ್ ಆಗಬೇಕು ಅಂದರೆ, ಇದು ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆ ಅಂತ ಒಂದು ಪ್ರದೇಶದಿಂದ ಸುಮಾರು 14 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಬಂಗಾರಪೇಟೆಯಿಂದ 12ರಿಂದ 14 ಕಿಲೋಮೀಟರ್ ದೂರದಲ್ಲಿ ಕಮ್ಮಸಂದ್ರ ಅನ್ನೋ ಒಂದು ಗ್ರಾಮ ಸಿಗುತ್ತೆ. ಅಲ್ಲೇ ಕೋಟಿಲಿಂಗೇಶ್ವರ ದೇವಸ್ಥಾನ ಇರೋದು. ನೀವು ಅಲ್ಲಿ ರೀಚ್ ಆಗ್ಬೋದು. ಇಲ್ಲ KGF ಇಂದ, ಅಂದರೆ ಕೋಲಾರ ಜಿಲ್ಲೆ KGF ಇಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದನೂ ಕೂಡ ಬರ್ಬೋದು. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದು ಬರ್ಬೋದು. ಈಗ ಸಪೋಸ್ ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂದರೆ ನನ್ನ ಸಜೆಷನ್ ಏನಂದರೆ, ಒಂದು ಟ್ರೈನ್ನ ಪಿಕ್ ಮಾಡಿ ಬಂಗಾರಪೇಟೆಯಲ್ಲಿ ಇಳ್ಕೊಂಡ್ರೆ ಬಂಗಾರಪೇಟೆಯಿಂದ ಈ ಒಂದು ಕಮ್ಮಸಂದ್ರ ಅಥವಾ ಕೋಟಿಲಿಂಗೇಶ್ವರಕ್ಕೆ ಒಂದು 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ಆಟೋ ಅವೆಲ್ಲ ಬರುತ್ತೆ. ನೀವು ಆಟೋದಲ್ಲಿ ಬರ್ಬೋದು. ಒಂದು 30ರಿಂದ 40 ರೂಪಾಯಿ ಚಾರ್ಜ್ ಇರುತ್ತೆ. ನೀವು ಓನ್ ವೆಹಿಕಲಲ್ಲಿ ಬರ್ತೀರಾ ಅಂದರೆ ನಡ್ಡಿ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂದರೆ ಈ ಥರ ಬೆಂಗಳೂರಿಂದ ಬಂಗಾರಪೇಟೆಗೆ ಟ್ರೈನಲ್ಲಿ ಬಂದು ಬಂಗಾರಪೇಟೆಯಿಂದ ಕಮ್ಮಸಂದ್ರ ಅಥವಾ ಕೋಟಿಲಿಂಗೇಶ್ವರಕ್ಕೆ ನೀವು ಆಟೋ ಅಥವಾ ಸಿಟಿ ಬಸ್ಗಳಲ್ಲಿ ಬರ್ಬೋದು. ಒಂದು 30 ರೂಪೀಸ್ ಟು 40 ರೂಪೀಸ್ ಚಾರ್ಜ್ ಆಗುತ್ತೆ. ಇಲ್ಲ KGF ಬಂದರೆ ಅಂದರೆ KGF ಇಂದ ಇಲ್ಲಿ 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಕೂಡ ಸಿಟಿ ಬಸ್ ಸಿಗುತ್ತೆ. ಅದು 14 ರೂಪೀಸ್ ಏನೋ ಚಾರ್ಜ್ ಇದೆ ಅಷ್ಟೇ. ಆಗ ಕೂಡ ಬಂದು ನೀವು ದೇವಸ್ಥಾನಕ್ಕೆ ರೀಚ್ ಆಗ್ಬೋದು. ದೇವಸ್ಥಾನಕ್ಕೆ ಎಂಟ್ರಿ ಫೀಸ್ ಇದೆ. ದೇವಸ್ಥಾನದ ಎಂಟ್ರಿ ಫೀಸ್ ಬಂದ್ಬಿಟ್ಟು 20 ರೂಪಾಯಿ ಇರುತ್ತೆ. ನೀವು 20 ರೂಪೀಸ್ ಪೇ ಮಾಡಿ ದೇವಸ್ಥಾನದೊಳಗೆ ಎಂಟ್ರಿ ಆಗ್ಬೋದು. ನೀವು ಬೆಳಗ್ಗೆ ಒಂದು ಸಲ ಎಂಟ್ರಿ ಆದರೆ ನೀವು ಔಟ್ ಯಾವಾಗಾದರೂ ಹೋಗ್ಬೋದು. ಮಾರ್ನಿಂಗ್ 7ಇಂದನೇ ಟೆಂಪಲ್ ಓಪನ್ ಇರುತ್ತೆ. ಸೊ ನೀವು 7 ಗಂಟೆ ಮೇಲೆ ಬಂದರೆ ನೀವು ಸಂಜೆವರೆಗೂ ಕೂಡ ದೇವಸ್ಥಾನದಲ್ಲಿರ್ಬೋದು. ಇದು ಅಷ್ಟು ವಿಶಾಲವಾಗಿದೆ ದೇವಸ್ಥಾನ. ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ. ಇಷ್ಟು ಬಂದ ತಕ್ಷಣ ಹೀಗೆ ಹೋಗಬೇಕು ಅಂತೇಳಿ. ನೀವು ದೇವಸ್ಥಾನ ಕಂಪ್ಲೀಟ್ ನಿಧಾನವಾಗಿ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಸಂಜೆವರೆಗೂ ಟೈಮ್ ಆಗೇ ಆಗುತ್ತೆ. ಏಕೆಂದರೆ ಅಷ್ಟು ವಿಶಾಲವಾಗಿದೆ. ನೀವು ಎಲ್ಲೇ ನೋಡಿದರೂ ಬರೀ ಶಿವಲಿಂಗಗಳೇ ಕಾಣುತ್ತೆ. ಈ ಒಂದು ದೇವಸ್ಥಾನದ ಹೆಸರೇ ಸೂಚಿಸುವಂತೆ ಕೋಟಿಲಿಂಗೇಶ್ವರ ಅಂದರೆ ಇಲ್ಲಿ ಕೋಟಿ ಲಿಂಗಗಳಿಂದ ಚಿಕ್ಕ 1 ಅಡಿಯಿಂದ ಹಿಡಿದು 108 ಅಡಿವರೆಗೂ ನೀವು ಶಿವಲಿಂಗಗಳನ್ನು ಇಲ್ಲಿ ಕಾಣ್ಬೋದು. ಸೊ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಕೋಟಿಲಿಂಗೇಶ್ವರ ಅನ್ನೋ ಹೆಸರು ಕೂಡ ಬಂದಿದೆ. ಇದೊಂದು ತುಂಬ ಒಳ್ಳೆಯ ಪುಣ್ಯಕ್ಷೇತ್ರ ಆಗಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ಕೋಟಿಲಿಂಗೇಶ್ವರದಲ್ಲಿ ತುಂಬ ಮೇನ್ ಅಟ್ರಾಕ್ಟಿವ್ ಶಿವಲಿಂಗ ಬಂದ್ಬಿಟ್ಟು 108 ಅಡಿದು. ಅದೇ ಇಲ್ಲಿ ತುಂಬ ಎತ್ತರವಾದಂಥ ಶಿವಲಿಂಗ. ಹಾಗೆ ಒಂದು 32 ಅಡಿಯ ಒಂದು ಎತ್ತರದ ಬಸವಣ್ಣ ಕೂಡ ಇದೆ. ಅಂದರೆ ಶಿವನಿಗೆ ಅಭಿಮುಖವಾಗಿ ಶಿವಲಿಂಗ ಎಲ್ಲಿರುತ್ತೆ ಅಲ್ಲಿ ಬಸವಣ್ಣ ಇದ್ದೇ ಇರ್ತಾರೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಅದೇ 108 ಅಡಿ ಶಿವಲಿಂಗದ ಮುಂದೆ ಮತ್ತೊಂದು ಬೃಹದಾಕಾರದ 32 ಅಡಿ ಎತ್ತರದ ಬಸವಣ್ಣನ ವಿಗ್ರಹ ಕೂಡ ಇದೆ. ಈ ದೇವಸ್ಥಾನದ ಒಂದು ಇತಿಹಾಸ ನೋಡಬೇಕಪ್ಪ ಅಂದರೆ, ಇದು ತ್ರೇತಾಯುಗದ ಕಾಲದಿಂದಲೂ ಈ ದೇವಸ್ಥಾನ ಇದೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಒಂದು ದೇವಸ್ಥಾನದ ಇತಿಹಾಸ ನೋಡೋದಾದರೆ ತ್ರೇತಾಯುಗದ ಕಾಲದಿಂದಲೂ ಇದೊಂದು ಪವಿತ್ರ ಕ್ಷೇತ್ರ ಒಂದೇ ಪರಿಗಣಿಸಲಾಗುತ್ತದೆ. ಇದಕ್ಕೆ ಕಮ್ಮಸಂದ್ರ ಅಂತ ಹೇಳ್ತಾ ಇದ್ರು. ಕಮ್ಮಸಂದ್ರದಲ್ಲಿ ಕಾಲಕ್ರಮೇಣ ಇಲ್ಲಿ ಲಿಂಗಗಳೆಲ್ಲ ಜಾಸ್ತಿ ಆದಂಗೆ ಕೋಟಿಲಿಂಗೇಶ್ವರನ ಹೆಸರು ಕೂಡ ಬಂದಿದೆ. ಈ ಒಂದು ದೇವಸ್ಥಾನವನ್ನು ಯಾರು ಹುಟ್ಟಾಕಿದ್ರಪ್ಪ ಅಂದರೆ, ಇಲ್ಲಿ ಒಬ್ಬರು ಸ್ವಾಮೀಜಿ ಹೆಸರು ಬರುತ್ತೆ. ಅವರೇ ಶ್ರೀ ಸಾಂಬಶಿವಮೂರ್ತಿ ಅಂತೇಳಿ. ಈ ಒಂದು ಶ್ರೀ ಸಾಂಬಶಿವಮೂರ್ತಿ ಸ್ವಾಮಿಗಳ ಕೃಪಾಶೀರ್ವಾದದಿಂದ, ಅವರ ಮಾರ್ಗದರ್ಶನದಿಂದ ಈ ಒಂದು ಕ್ಷೇತ್ರದಲ್ಲಿ ಅವರ ಒಂದು ಕೃಪಾಶೀರ್ವಾದದಿಂದ, ಅವರ ಒಂದು ಮಾರ್ಗದರ್ಶನದಂತೆ ಇಲ್ಲಿ ಶಿವಲಿಂಗಗಳನ್ನು ಸ್ಥಾಪಿಸ್ತಾ ಹೋದರು. ಮೊದಲಿಗೆ ಒಂದು ಶಿವಲಿಂಗ ಸ್ಥಾಪಿಸ್ತಾರೆ. ಆಮೇಲೆ ಅದಕ್ಕಿಂತ ಸ್ವಲ್ಪ ಎತ್ತರದ್ದು 108, ಆಮೇಲೆ ಒಂದು 10 ಅಡಿದು 5 ಅಡಿದು ಆ ಥರ ಶಿವಲಿಂಗಗಳು ಅವರು ಕುಟುಂಬದಿಂದ ಸ್ಥಾಪಿಸ್ತಿದ್ದಾರೆ. ಅದಾದಮೇಲೆ ಇಲ್ಲಿ 108 ಅಡಿ ಶಿವಲಿಂಗದ ಎತ್ತರವರೆಗೂ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇನ್ನೂ ಒಂದು ಪ್ರಕಾರ ನೋಡೋದಾದರೆ ಒಂದು ಪೌರಾಣಿಕ ಮಹತ್ವ ಕೂಡ ಇದೆ ಈ ಒಂದು ದೇವಸ್ಥಾನಕ್ಕೆ. ಅದೇನಪ್ಪ ಅಂದರೆ, ಗೌತಮ ಋಷಿಯ ಶಾಪವನ್ನು ತೆಗೆದುಹಾಕಲು ನಮ್ಮ ದೇವರಾಜ ಇಂದ್ರ ಅವರು ಇಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ಅದನ್ನು ಪವಿತ್ರ ಮಾಡ್ತಾರೆ. ಸೊ ಅದರಿಂದ ಕೂಡ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಶಿವಲಿಂಗ ಉದ್ಭವ ಆಯಿತು ಮೊದಲನೇದಾಗಿ. ಅದಾದ ನಂತರ ಈಗಾಗಲೇ ಹೇಳ್ದಂಗೆ ಸಾಂಬಶಿವಮೂರ್ತಿ ಸ್ವಾಮಿಗಳ ಒಂದು ಕೃಪಾಶೀರ್ವಾದದಿಂದ, ಅವರ ಒಂದು ಮಾರ್ಗದರ್ಶನದಿಂದ ಈ ಒಂದು ದೇವಸ್ಥಾನ ಬೆಳೀತಾ ಹೋಯಿತು ಅನ್ನೋದೊಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಇಲ್ಲಿಗೆ. ಸೊ ಇದಿಷ್ಟು ಈ ದೇವಸ್ಥಾನದ ಹಿಂದಿನ ಮಾಹಿತಿ ಇರ್ಬೋದು. ಮತ್ತು ನೀವು ಕೇಳ್ಬೋದು, ಇಲ್ಲಿ ಹೆಸರೇ ಹೇಳ್ತಿರೋ ಹಾಗೆ ಇಲ್ಲಿ ಕೋಟಿಲಿಂಗ ಅಂದರೆ 1 ಕೋಟಿ ಕೋಟಿಲಿಂಗ ಇದೆ ಅಂತ ಕೇಳಿದರೆ ಇಲ್ಲಿ ಖಂಡಿತವಾಗೂ ಇಲ್ಲ. ಈ ಒಂದು ಹಿಂದೆ ಇಲ್ಲಿ ನಡೆದಿರೋವಂಥ ಒಂದು ಸಮೀಕ್ಷೆ ಪ್ರಕಾರ ಇಲ್ಲಿ ಅಂದಾಜು, ಆಮೇಲೆ ಇಲ್ಲಿರುವಂಥ ಸ್ವಾಮಿಗಳು ಹೇಳೋ ಪ್ರಕಾರ ಇಲ್ಲಿ ಅಂದಾಜು 90 ಲಕ್ಷ ಲಿಂಗಗಳಿದೆ ಕರೆಂಟ್ಲಿ. 90 ಲಕ್ಷಕ್ಕಿಂತ ಜಾಸ್ತಿನೂ ಕೂಡ ಇರ್ಬೋದು. ಇದೊಂದು ಅಂದಾಜಿನ ಪ್ರಕಾರ 90 ಲಕ್ಷ ಅಂದರೆ 1 ಅಡಿಯಿಂದ ಹಿಡಿದು 108 ಅಡಿ ಎತ್ತರದವರೆಗೂ ಕೂಡ ಇಲ್ಲಿ ಶಿವಲಿಂಗಗಳಿದ್ದಾವೆ.
ಇಲ್ಲಿ ಶಿವಲಿಂಗ ಏನಪ್ಪ ಅಂದರೆ ಕೆಲವರು ಅವ್ರ ಮನಸ್ಸಲ್ಲೇ ಅನ್ಕೋತಾರೆ, ಇಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಭಕ್ತಾದಿಗಳು ಅವ್ರು ಅನ್ಕೊಬೋದು, ನಮಗೆ ಈ ಥರದ್ದು ಏನಾದ್ರು ಒಳ್ಳೇದಾದರೆ ಅಥವಾ ಈ ಥರ ನಮಗೆ ತೊಂದರೆಯಲ್ಲಿದ್ದೀವಿ, ನಾವು ಇದರಿಂದ ಹೊರಗಡೆ ಬಂದರೆ ಇಲ್ಲಿನ ದೇವಸ್ಥಾನಕ್ಕೆ ಒಂದು ನಮ್ಮ ಶಿವಲಿಂಗವನ್ನು ಉಡುಗೊರೆ ಕೊಡ್ತೀವಿ ಅಂತೆಲ್ಲ ಹೇಳ್ಕೊಂಡಿರ್ಬೋದು. ಆ ಥರ ಭಕ್ತಾದಿಗಳೇ ಕೂಡ ಇಲ್ಲಿ ನೀವೇನು ನೋಡ್ತಿರೋ ಹಾಗೆ ಈ ಶಿವಲಿಂಗಗಳೆಲ್ಲ ದೇವಸ್ಥಾನದಿಂದ ನಿರ್ಮಿಸಲಾಗಿಲ್ಲ. ಇದೆಲ್ಲ ಭಕ್ತಾದಿಗಳು ಅವರ ಇಚ್ಛೆಗೆ ಅನುಸಾರವಾಗಿ ಅವ್ರು ಏನೋ ಒಂದು ಹರಕೆ ಹೊತ್ಕೊಂಡಿರ್ಬೋದು, ಅದು ಈಡೇರ್ಬೋದು, ಅಥವಾ ಈ ದೇವಸ್ಥಾನಕ್ಕೆ ಹೋದ್ಮೇಲೆ ಅವ್ರಿಗೆ ಒಳ್ಳೆಯದಾಗಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಪ್ರತಿರೂಪವಾಗಿ ಈ ದೇವಸ್ಥಾನಕ್ಕೆ ಅವರ ಕೈಲಾದಂತೆ ಅವರ ಶಕ್ತಿಗೆ ಅನುಸಾರವಾಗಿ ಇಲ್ಲಿ ಶಿವಲಿಂಗವನ್ನು ತಂದು ಕೊಡ್ತಾರೆ. ಆ ಶಿವಲಿಂಗವನ್ನು ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಡ್ತಾರೆ. ಸೊ ಅದಕ್ಕೆ ನೀವು ಎಲ್ಲಿ ಕಣ್ಣೆದುರುಗಡೆ ನೋಡಿದ್ರು ಬರೀ ಶಿವಲಿಂಗಗಳೇ ಇಲ್ಲಿ ಕಾಣುತ್ತೆ. ಇದೆಲ್ಲ ಭಕ್ತಾದಿಗಳು ಕೊಟ್ಟಿದ್ದಾರೆ. ಆಮೇಲೆ ಕೆಲವರು ಕೊಟ್ಟಾದ್ಮೇಲೆ ಭಕ್ತಾದಿಗಳು ಅದ್ರ ಪಕ್ಕದಲ್ಲೇ ಅವ್ರ ಹೆಸರು ಕೂಡ ಹಾಕ್ಸ್ಕೊಂಡಿರ್ತಾರೆ. ನಾನು ಕೂಡ ಕೆಲವೊಂದು ನೋಡಿದೆ ವೀಡಿಯೋ ಮಾಡಬೇಕಾದ್ರೆ. ನಮ್ಮೂರಿನ ಒಬ್ಬರು ಕೂಡ ಇಲ್ಲಿ ದೇವಸ್ಥಾನಕ್ಕೆ ಶಿವಲಿಂಗ ಮಾಡಿಸ್ಕೊಟ್ಟಿದ್ರು. ಶಿವಲಿಂಗ ಕೊಟ್ಟು ಅದ್ರ ಪಕ್ಕದಲ್ಲಿ ಅವ್ರ ಹೆಸರು ಕೂಡ ಬರ್ಸ್ಕೊಂಡಿದ್ರು. ಸೊ ನೋಡಿ ನನಗೂ ಖುಷಿ ಆಯಿತು. ಅಂದರೆ ಭಕ್ತಾದಿಗಳೆಲ್ಲ ಕೊಟ್ಟಿರೋಂಥ ಶಿವಲಿಂಗಗಳಲ್ಲಿ ನೋಡೋದಕ್ಕೆ ನಮಗೆ ಎರಡು ಕಣ್ಣು ಸಾಲದು. ಯಾಕೆಂದರೆ ಎಲ್ಲಿ ನೋಡಿದ್ರು ನೀವು ಶಿವಲಿಂಗ, ನಾವು ಕೆಲವು ದೇವಸ್ಥಾನಕ್ಕೆ ಹೋದರೆ ಒಂದು ಶಿವಲಿಂಗ ಇರುತ್ತೆ, ಅಲ್ಲಿ ನಮಸ್ಕಾರ ಮಾಡಿ ಬರ್ತೀವಿ ಯೂಶ್ವಲ್ ಶಿವನ ದೇವಸ್ಥಾನದಲ್ಲಿ. ಬಟ್ ಈ ಒಂದು ದೇವಸ್ಥಾನದಲ್ಲಿ ಒಂದು ವಿಶೇಷ, ನಿಮಗೆ ಕಣ್ಣಿಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆದರೆ ನೀವು ಹೊರಗಡೆ ಬರೋವರೆಗೂ ಬರೀ ಶಿವಲಿಂಗಗಳೇ ಇದ್ದಾವೆ ಇಲ್ಲಿ. ಆಮೇಲೆ ಈ ದೇವಸ್ಥಾನದಲ್ಲಿ ಬರೀ ನೀವು ಶಿವಲಿಂಗ ಅಥವಾ ಶಿವನ ದೇವಸ್ಥಾನ ಅಷ್ಟೇ ಕೂಡ ಇದೆ ಅಂದರೆ ಅದು ಖಂಡಿತ ತಪ್ಪು. ಈ ದೇವಸ್ಥಾನದ ಪ್ರಾಂಗಣದಲ್ಲಿ ನೀವು ಒಂದು ಫಸ್ಟ್ ಯಾರು ಭಕ್ತಾದಿಗಳು ಪ್ರವೇಶ ಮಾಡಿದ ನಂತರ ಇಲ್ಲೊಂದು ಪ್ರಧಾನ ಶಿವನ ದೇವಾಲಯ ಕಾಣುತ್ತೆ. ಅದಾದ ನಂತರ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿನಾಯಕ, ಅಯ್ಯಪ್ಪ, ಆಂಜನೇಯ, ಕನ್ನಿಕಾ ಪರಮೇಶ್ವರಿ, ಪಾರ್ವತಿ, ಲಕ್ಷ್ಮಿ, ನವಗ್ರಹ, ಸತ್ಯನಾರಾಯಣ ಸ್ವಾಮಿ, ಸುಬ್ರಹ್ಮಣ್ಯ, ವೆಂಕಟೇಶ್ವರ, ಪಂಚಮುಖಿ ಆಂಜನೇಯ, ಸಂತೋಷಿ ಮಾತಾ, ಮಂಜುನಾಥೇಶ್ವರ ಸ್ವಾಮಿ ಹಾಗೂ ಇನ್ನೂ ಅನೇಕ ದೇವಸ್ಥಾನಗಳ ದರ್ಶನ ಬಗ್ಗೆ ಕೂಡ ಇಲ್ಲಿ ಭಕ್ತಾದಿಗಳಿಗೆ ಇಲ್ಲಿ ಲಭಿಸುತ್ತೆ. ಸೊ ಅದು ಇಲ್ಲಿನ ಒಂದು ವಿಶೇಷ. ಇಲ್ಲಿ ಶಿವಲಿಂಗ ಅಂದ ತಕ್ಷಣ ಬರೀ ಶಿವಲಿಂಗಗಳೇ ಮಾತ್ರ ಇಲ್ಲ, ಮಂಜುನಾಥೇಶ್ವರ ಸ್ವಾಮಿ ಅನ್ನೋದು ಇಲ್ಲಿ ಈ ದೇವಸ್ಥಾನದೊಂದು ಮೂಲ ದೇವಸ್ಥಾನ. ಮೊದಲನೇದಾಗಿ ಏನು ಈ ದೇವಸ್ಥಾನ ಸ್ಥಾಪನೆ ಆಯ್ತಲ್ಲ, ಅಲ್ಲಿ ಫಸ್ಟು ಸ್ಥಾಪನೆ ಆಗಿದೆ ಮಂಜುನಾಥೇಶ್ವರ ಸ್ವಾಮಿ. ಅದಾದ ನಂತರ ಈ ಬೇರೆ ಬೇರೆ ದೇವಸ್ಥಾನ ಈಗೇನು ಹೇಳಿದ್ನಲ್ಲ, ಆಂಜನೇಯ ಆಗಿರ್ಬೋದು, ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೊ ಅದಾದ ನಂತರ ಈ ಥರ ಎಲ್ಲ ದೇವಸ್ಥಾನಗಳು ಆಗಿರ್ಬೋದು. ಆಮೇಲೆ ಇಲ್ಲಿನ ಸ್ವಾಮೀಜಿಗಳು ಹೇಳೋ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಸಂಗಮ ಒಂದೇ ಕಡೆ ಇದೆ. ಸೊ ಇದು ಈ ಭಾರತ ದೇಶದಲ್ಲಿ ಇದೆಲ್ಲ ಎರಡನೇ ಕಡೆ ಇದೆ ಅಂತ ಅವ್ರು ಹೇಳಿದರು. ಇನ್ನೊಂದು ಕಡೆ ಅದು ಕೇದಾರನಾಥನೆಲ್ಲ ಹೇಳಿದ್ರು ಅವರು. ಸೊ ಅದೇ ಈ ಒಂದು ಮೂರು ದೇವರುಗಳ ಒಂದು ಸಂಗಮ ಇರೋದ್ರಿಂದ ಈ ಒಂದು ಕ್ಷೇತ್ರ ತುಂಬ ಪವಿತ್ರವಾದದ್ದು, ಇಲ್ಲಿ ನೀವು ದರ್ಶನ ಪಡಿಬೋದು ಅಂತ ಅವರು ಗುರುಜಿಗಳು ಅಲ್ಲಿ ಸ್ವಾಮಿಗಳು ಇಬ್ಬರು ಹೇಳ್ತಾ ಇದ್ರು. ಸೊ ನೀವು ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಇಲ್ಲಿ ಬಿಟ್ಟರೆ ಮತ್ತೆಲ್ಲೂ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ನೋಡೋಕ್ಕಾಗಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಇದಾದ ನಂತರ ಇಲ್ಲಿ ಒಂದು ಆಲಯದಲ್ಲಿ ಗಣೇಶ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದ ಎದುರುಗಡೆನೇ ಒಂದು ಹಳೆಯದಾದಂಥ ಒಂದು ಹರಕೆಯ ಬಿಲ್ವಪತ್ರೆ ಮರ ಇದೆ, ಹಾಗೂ ನಾಗಲಿಂಗ ವೃಕ್ಷಗಳಿವೆ. ಇಲ್ಲಿಗೆ ಏನಪ್ಪ ಅಂದರೆ ಏನಾರು ಹರಕೆ ಹೊತ್ಕೊಂಡ್ರು ಅವರಿಗೊಂದು ಹರಕೆ ದಾರ ಅಂತ ಕೊಡ್ತಾರೆ, ಅದಕ್ಕೆ ಒಂದು ಬೆಲೆ ಇರುತ್ತೆ. ಅದನ್ನು ಕೊಟ್ಟು ಅವ್ರು ಏನು ಮನಸ್ಸಲ್ಲಿ ಹರಕೆ ಹೊತ್ಕೊಂಡು ಆ ದಾರವನ್ನು ಹರಕೆಯ ಮರಕ್ಕೆ ಕಟ್ಟಿ ಅವ್ರ ಮನಸ್ಸಲ್ಲಿ ಅಂದ್ಕೊಂಡು ಹೋಗ್ತಾರೆ. ಸೊ ಇದು ಇಲ್ಲಿನ ಒಂದು ವಿಶೇಷ. ಇಲ್ಲಿಗೆ ಪ್ರತಿನಿತ್ಯವೂ ಸಾವಿರಾರು ಭಕ್ತರು ಇಲ್ಲಿಗೆ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಇಲ್ಲಿ ನಿತ್ಯ ಸೇವೆ ಇರುತ್ತೆ, ಅಂದರೆ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಕೂಡ ನಡೆಯುತ್ತೆ. ಭಕ್ತಾದಿಗಳು ಪೂಜಾ ರಸೀದಿಯನ್ನು ಪಡೆದು ಈ ದೇವಸ್ಥಾನಕ್ಕೆ ತಮ್ಮ ಪೂಜೆ ಮತ್ತು ಹರಕೆಯನ್ನು ಸಲ್ಲಿಸ್ಬೋದು. ಹಾಗೆ ಅದೇ ಪ್ರಸಾದ ಅಂದರೆ ಇಲ್ಲಿ ಲಡ್ಡು ಪ್ರಸಾದ ಅವೆಲ್ಲ ದೊರೆಯುತ್ತೆ. ಅವೆಲ್ಲ ಅದಕ್ಕೆಲ್ಲ ಭಕ್ತಾದಿಗಳು ಕಾಣಿಕೆ ಕೊಟ್ಟು ಪ್ರಸಾದವನ್ನು ಕೂಡ ತಗೊಬೋದು. ಇಲ್ಲಿ ಸಾಮೂಹಿಕ ವಿವಾಹ ಕೂಡ ಇಲ್ಲಿ ಆಗುತ್ತೆ ಅಂತ ಹೇಳಲಾಗುತ್ತೆ. ಆಮೇಲೆ ಇಲ್ಲಿ ದೂರದಿಂದ ಬರುವಂಥ ಯಾತ್ರಾರ್ಥಿಗಳಿಗೆ, ಭಕ್ತರುಗಳಿಗೆ ಅವ್ರಿಗೆ ಅನುಕೂಲ ಆಗಲಿ ಅಂತ ವಸತಿ ಸೌಲಭ್ಯ ಕೂಡ ಇಲ್ಲಿ ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಪ್ರತಿ ವರ್ಷ ಅಶ್ವಯುಜ ಮಾಸದಲ್ಲಿ ಹಾಗೂ ಮತ್ತು ದಸರಾ ಸಂದರ್ಭದಲ್ಲಿ ಇಲ್ಲಿ ರಥೋತ್ಸವ ಮತ್ತು ಜಾತ್ರೆ ನಡೆಯುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಅದು ತುಂಬ ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಇಲ್ಲಿ ನಡೆಯುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಆಮೇಲೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಥ ಒಂದು ಏನಪ್ಪ ಅಂದರೆ, ಇಲ್ಲಿ ಸಾಂಬಶಿವ ಮೂರ್ತಿ ಸ್ವಾಮಿಗಳ ಒಂದು ಆಸೆ ಆಗಿತ್ತಂತೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಕೋಟಿಲಿಂಗ ಸ್ಥಾಪನೆ ಆಗಬೇಕು ಅಂಥೇಳಿ, ಈ ಕೋಟಿಲಿಂಗ ಅಂದರೆ ಅದಕ್ಕೆ. ಸೊ ಅವರ ಆಸೆ ಅಂತ ಇಲ್ಲಿ ಕೂಡ ದಿನದಿಂದ ದಿನಕ್ಕೆ ಶಿವಲಿಂಗಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ಕರೆಂಟ್ಲಿ ನಾನು ಆವಾಗಲೇ ಹೇಳ್ದಂಗೆ ಹತ್ತಿರ ಒಂದು 90 ಲಕ್ಷ ಅಥವಾ 90 ಲಕ್ಷಕ್ಕಿಂತ ಅಧಿಕ ಇದೆ. ಇನ್ನು ಕೋಟಿಲಿಂಗೇಶ್ವರ ಆಗಿಲ್ಲ. ಅದೇನೊಂದು ಅಂದಾಜಿನ ಪ್ರಕಾರ ಇನ್ನೊಂದು 10 ವರ್ಷದಲ್ಲಿ ಆಗ್ಬೋದು ಅನ್ನೋದು ಈ ಒಂದು ದೇವಸ್ಥಾನದ ಆಡಳಿತ ಸಮಿತಿಯ ಒಂದು ನಂಬಿಕೆ ಕೂಡ ಆಗಿದೆ. ಅದನ್ನೇ ಕೂಡ ಅವ್ರು ಹೇಳ್ತಾ ಇದ್ರಲ್ಲಿ. ಏಕೆಂದರೆ ಭಕ್ತರು ಅವರು ಅಬ್ಸರ್ವ್ ಮಾಡಿರೋ ಹಾಗೆ ಇಲ್ಲಿ ಬರ್ತಿರೋವಂಥ ಭಕ್ತಾದಿಗಳು ತಮಗೆ ಒಳ್ಳೆಯದಾದರೆ ತಮಗೇನು ಹರಕೆ ಹೊತ್ಕೊಂಡ್ರೆ ಅವರು ಇಲ್ಲಿ ದೇವಸ್ಥಾನಕ್ಕೆ ಒಂದು ಶಿವಲಿಂಗವನ್ನು ಅವರ ಶಕ್ತಿ ಅನುಸಾರ
ಕಾಣಿಕೆಯ ರೂಪದಲ್ಲಿ, ದೇಣಿಗೆ ರೂಪದಲ್ಲಿ ದೇವಸ್ಥಾನಕ್ಕೆ ಬಂದು ಕೊಟ್ಟು ಹೋಗ್ತಾರೆ. ಸೊ ಅದರಿಂದ ಶಿವಲಿಂಗಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಆಮೇಲೆ ಇಲ್ಲಿ ಅದೇ ಹೇಳಿದ್ನಲ್ಲ ಸ್ವಾಮೀಜಿಗಳು, ಸಾಂಬ ಶಿವಮೂರ್ತಿ ಸ್ವಾಮೀಜಿಗಳು, ಸೊ ಅವರ ಒಂದು ಹೆಸರಿನಲ್ಲೇ ಇಲ್ಲಿ ಒಂದು ಹಾಸ್ಪಿಟಲ್ ಕೂಡ ಇದೆ, ದೊಡ್ಡದಾಗಿದೆ. ನಾನು ಕೂಡ ಒಳ ಹೋಗಿ ಬಂದೆ. ಆ ಹಾಸ್ಪಿಟಲ್ ವಿಶೇಷ ಏನಪ್ಪ ಅಂದರೆ ಫ್ರೀ ಟ್ರೀಟ್ಮೆಂಟು ಮತ್ತು ಫ್ರೀ ಮೆಡಿಸಿನ್ ಕೂಡ ಕೊಡ್ತಾರೆ. ಸೊ ಯಾರಿಗಾದ್ರೂ ಇಲ್ಲಿ ಹುಷಾರಿಲ್ಲ ಅಂತ ಹೋದರೆ ನೀವು ಫ್ರೀಯಾಗಿ ಡಾಕ್ಟ್ರು ಕೂಡ ಇರ್ತಾರೆ, ಅವರು ಚೆಕ್ ಮಾಡಿ ನಿಮಗೆ ಮಾತ್ರೆಗಳನ್ನು, ಔಷಧಿಯನ್ನು ಫ್ರೀಯಾಗಿ ಉಚಿತವಾಗಿ ವಿತರಣೆ ಮಾಡ್ತಾರೆ. ಅಲ್ಲಿ ಈ ಒಂದು ದೇವಸ್ಥಾನದ ವಿಶೇಷತೆ ಅದೊಂದು. ಆಮೇಲೆ ಇಲ್ಲೊಂದು ವಸ್ತು ಸಂಗ್ರಹಾಲಯ ಕೂಡ ಇದೆ, ಅದು ಕೂಡ ಉಚಿತವಾಗಿ ನೀವು ಒಳ ಹೋಗ್ಬೋದು, ಯಾವುದೇ ರೀತಿ ಅದಕ್ಕೆ ಪ್ರವೇಶ ಶುಲ್ಕ ಇರೋದಿಲ್ಲ. ಸೊ ನೀವು ವಸ್ತು ಸಂಗ್ರಹದಲ್ಲಿ ಹೋದರೆ ಇಲ್ಲಿ ಆ್ಯಂಟಿಕ್ ಪೀಸ್ಗಳು ಅಂತ ಏನು ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಒಂದು ವಿಶೇಷವಾದ ಹಳೆಯ ಒಂದು ಆ್ಯಂಟಿಕ್ ಪೀಸ್ಗಳು ಅಥವಾ ಏನು ವಸ್ತುಗಳಿರ್ತವೆ ಅವೆಲ್ಲ ನೋಡೋದಕ್ಕೆ ಕೂಡ ಸಿಗುತ್ತೆ. ಸೊ ಇದು ಈ ಒಂದು ದೇವಸ್ಥಾನದ ಮಾಹಿತಿ. ನೀವಾಗಲೇ ವಿಡಿಯೋದಲ್ಲಿ ನೋಡ್ದಂಗೆ ನಿಮಗೆ 108 ಅಡಿ ಈ ಥರದ ಶಿವಲಿಂಗ ಕೂಡ ತೋರಿಸಿದೆ. ಹಾಗೆ ಇಲ್ಲಿ ಇದು ಒಂದೇ ಶಿವಲಿಂಗ ಅಲ್ಲ, ಇದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದಾದ ಶಿವಲಿಂಗ ಕೂಡ ಇದೆ. ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು 108 ಇದೆಯಲ್ಲ, 108 ಅಡಿಗಿಂತ ಸಣ್ಣ ಶಿವಲಿಂಗ ಇದೆ. ಬಲಭಾಗದಲ್ಲಿ 108 ಅಡಿ ಶಿವಲಿಂಗ ಕಾಣುತ್ತೆ, ಎಡಭಾಗದಲ್ಲಿ ಅದಕ್ಕೆ ಈ ಕಡೆ ಬಂದರೆ ಇಲ್ಲಿ 108 ಅಡಿಗಿಂತ ಒಂದು ಚಿಕ್ಕದಾದ ಶಿವಲಿಂಗ ಕೂಡ ಇದೆ. ನನಗನ್ಸುತ್ತೆ ಮೊದಲಿಗೆಯಲ್ಲಿ ಈ ಒಂದು ಈಗ ನಿಮಗೆ ಕಾಣಿಸ್ತಿದೆಯಲ್ಲ ಈ ಶಿವಲಿಂಗ ಮಾಡಿರ್ಬೋದು. ಕಾಲಕ್ರಮೇಣ 108 ಅಡಿ ಈ ದೇವಸ್ಥಾನ ಬೆಳವಣಿಗೆ ಆದಾಗೆ 108 ಅಡಿ ಇದು ಶಿವಲಿಂಗ ಕೂಡ ಮಾಡಿರ್ಬೋದು ಅಂತ ಅನ್ಕೊತೀನಿ. ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಇದೇ ಒಂದು ತುಂಬ ಎತ್ತರವಾದ ಶಿವಲಿಂಗ ಅಂತ ನಾನು ಅನ್ಕೊತಿದ್ದೀನಿ. ಏಕೆಂದರೆ ಇದು ಬಿಟ್ಟರೆ ನಾನು ಎಲ್ಲೂ ನೋಡಿಲ್ಲ. ಇನ್ನು ಈಶಾ ಫೌಂಡೇಶನ್ದು ಶಿವನ ವಿಗ್ರಹ ಇದೆ, ಅಲ್ಲಿ ಶಿವಲಿಂಗ ಇಲ್ಲ. ಸೊ ಇಲ್ಲಿ ಅದು ಶಿವಲಿಂಗವನ್ನು ತುಂಬ ಎತ್ತರವಾಗಿ ನಿರ್ಮಾಣ ಮಾಡಿರೋದು ತುಂಬ ನೋಡೋದಕ್ಕೂ ತುಂಬ ಚೆನ್ನಾಗೂ ಕಾಣುತ್ತೆ. ಆಮೇಲೆ ತುಂಬ ಅಟ್ರಾಕ್ಟಿವ್, ತುಂಬ ನೀವು ಇಷ್ಟ ಒಳಗಡೆ ಎಂಟ್ರಿ ಆದರೆ ಹೊರಗಡೆ ಬರೋವರೆಗೂ ಶಿವಲಿಂಗ ನೋಡ್ಬೋದು, ಯಾಕೆಂದರೆ ಅಷ್ಟು ಎತ್ತರವಾಗಿದೆ ಅದು. ಈಗೇನು ನೀವು ನೋಡ್ತಿರಲ್ಲ, ಇದು ಸುತ್ತಲೂ ಸಣ್ಣ ಸಣ್ಣ ವಿಗ್ರಹಗಳ ದೇವಸ್ಥಾನಗಳು ಮಾಡಿದ್ದಾರೆ. ಅಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ವಿಘ್ನೇಶ್ವರ, ಮಹಾಲಕ್ಷ್ಮಿ, ಆ ಥರ ತುಂಬ ವಿಗ್ರಹಗಳಿದೆ, ಅವೆಲ್ಲ ಕೂಡ ನೋಡ್ಬೋದು. ಆಮೇಲೆ ಇಲ್ಲಿ ಭಕ್ತಾದಿಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ರೀತಿ ಪ್ರಸಾದದ ವ್ಯವಸ್ಥೆ ಇರೋದಿಲ್ಲ. ಸೊ ನೀವೇ ಊಟ ಏನಾದ್ರು ತೊಗೊಂಡೋದ್ರೆ ಮಾಡ್ಕೊಂಡು ಬರ್ಬೋದು. ಇನ್ನು ಹೊರಗಡೆ ಎಲ್ಲ ಹೋಟೆಲ್ಗಳು ಸಿಗುತ್ತೆ, ಸೊ ನೀವು ಊಟ ಮಾಡ್ಕೊಂಡು ಕೂಡ ಹೋಗ್ಬೋದು. ಇದೊಂಥರ ಗ್ರಾಮಾಂತರ ಪ್ರದೇಶ ಇದು, ತುಂಬ ನೀವು ಎಕ್ಸ್ಪೆಕ್ಟ್ ಮಾಡಿರೋ ದೊಡ್ಡ ದೊಡ್ಡ ಹೋಟ್ಲುಗಳೆಲ್ಲ ಸಿಗೋದಿಲ್ಲ, ಒಂದು ಸಣ್ಣ ಪುಟ್ಟ ಹೋಟೆಲ್ಗಳೆಲ್ಲ ಸಿಗುತ್ತೆ. ಸೊ ನೀವು ಊಟ ಮಾಡ್ಕೊಂಡು ಕೂಡ ಅಲ್ಲಿ ಹೊರಗಡೆಯಿಂದ ಹೋಗ್ಬೋದು. ಇದಿಷ್ಟು ಈ ಒಂದು ಕೋಟಿಲಿಂಗೇಶ್ವರ ದೇವರ ದೇವಸ್ಥಾನದ ಮಾಹಿತಿಯಾಗಿತ್ತು. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ಅದರಿಂದ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಏನಾದರೂ ಡೆವಲಪ್ಮೆಂಟ್ ಇದ್ದರೆ ಮಾಡ್ಕೊತೀನಿ. ಧನ್ಯವಾದಗಳು. ಓಂ ನಮಃ ಶಿವಾಯ.